ಹಲೋ ವೆಲ್ಕಮ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇವತ್ತು ಮಂಡೇ, ಹಾಗೆ ಇವತ್ತು ನಾನು ಹೊರಗಡೆ ವಾಕಿಂಗ್ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತು ತೋಟದಲ್ಲಿ ಜೋಳಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮವ್ರು ವಾಕಿಂಗ್ ಅಂತಲೇ ಹೇಳ್ಬೋದು. ಮನೆಯೊಳಗಡೆ ಆದಷ್ಟು ವಾಕಿಂಗ್ ಮಾಡ್ಕೊಳ್ತೀನಿ. ಲೈಕ್ ಈ ಥರ ಸ್ಕಿಪ್ ಆದರೂ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಸ್ ಸ್ಕಿಪ್ ಮಾಡುತ್ತೆ ಒಂದೊಂದು ಟೈಮಲ್ಲಿ. ನಾವು ಅದಕ್ಕೇ ಅಡ್ಜಸ್ಟ್ ಆಗಬೇಕು. ಅಯ್ಯೋ ವಾಕಿಂಗ್ ಮಾಡೋಕ್ಕಾಗಲಿಲ್ಲಲ್ಲ ಇವತ್ತು ಅಂತ ಬೇಜಾರಾಗಬಾರ್ದು. ಮಂಡೇ ಅಂದರೆ ಯಾವಾಗಲೂ ಸ್ವಲ್ಪ ನನಗೆ ಬ್ಯುಸಿ ಡೇ ಪ್ಲಸ್ ಹ್ಯಾಪಿ ಡೇ ಇರುತ್ತೆ, ಸ್ವಲ್ಪ ಬೇಜಾರು ಆಗ್ತಾ ಇರುತ್ತೆ. ಯಾಕೆ ಅಂತಂತಂದರೆ ನನ್ನ ಕ್ಲೈಂಟ್ಸ್ ರಿವ್ಯೂ ಡೇ. ಹೌದು, ಅವರ ವೆಯ್ಟ್ ಚೆಕ್ ಮಾಡೋ ಡೇ ಬಂದು ಮಂಡೇ ಆಗಿರುತ್ತೆ. ಸೊ ನಾವು ಮಾರ್ನಿಂಗ್ ಎದ್ದು ಎಲ್ಲರೂ ವೆಯ್ಟ್ ಕಳ್ತಿರ್ತಾರೆ. ಕೆಲವ್ರದ್ದು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿರುತ್ತೆ, ಕೆಲವ್ರದ್ದು ಸ್ಟಕ್ ಆಗಿರುತ್ತೆ, ಆ್ಯಂಡ್ ಇನ್ನು ಕೆಲವ್ರದ್ದು ಇಂಚಸ್ ತುಂಬ ಚೆನ್ನಾಗಿ ಲಾಸ್ ಆಗಿರುತ್ತೆ. ಸೊ ತಿಂಡಿ ತಿಂದು 10 ಗಂಟೆಗೆ ಕುತ್ಕೊಳ್ತು ಅಂತಂದರೆ ಕೆಲಸಕ್ಕೆ, ಅವ್ರದ್ದೆಲ್ಲ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ, ಕಾಲ್ಸ್ ಇದ್ದರೆ ಕಾಲ್ಸ್ ಮುಗಿಸ್ತೀನಿ. ಹಾಗೆ ಏನಾದ್ರು ಸಜೆಷನ್ ಇತ್ತು ಅಂತಂದರೆ ಸಜೆಷನ್ ಮಾಡ್ತೀನಿ, ಇಲ್ಲ ಪ್ಲ್ಯಾನೇ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಚೇಂಜ್ ಮಾಡ್ತೀನಿ. ಸೊ ಕೆಲವರಂತೂ ತುಂಬ ಹ್ಯಾಪಿಯಾಗಿರ್ತಾರೆ ಅವ್ರ ರಿಸಲ್ಟಿಗೆ. ಇನ್ನು ಕೆಲವರು ಲೈಕ್ ರಿಸಲ್ಟ್ ಆಗಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ದ ಥಿಂಗ್, ರಿಸಲ್ಟ್ ಬರಲಿ ಬರದೇ ಇರಲಿ, ನಮ್ಮ ಹೆಲ್ತ್ ಆರಾಮಾಗ್ತಾ ಇದೆಯಾ ಅದು ಮೋರ್ ಇಂಪಾರ್ಟೆಂಟ್. ಅದು ಅವ್ರಿಗೂ ಅರ್ಥ ಆಗುತ್ತೆ. ನಾನು ಕಾಲಲ್ಲಿ ಮಾತಾಡಬೇಕಾದ್ರೆ ಅವ್ರಿಗೆ ರಿಸಲ್ಟ್ ಬಂದಿರಲ್ಲ, ಪ್ಲಸ್ ಅವ್ರಿಗೆ ಇನ್ನರ್ ಹೆಲ್ತ್ ತುಂಬ ಹ್ಯಾಪಿಯಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಈ ಥರ ಚೇಂಜಸ್ನು ಅಬ್ಸರ್ವ್ ಮಾಡಬೇಕು. ಕೆಲವೊಂದು ನನ್ನ ಕ್ಲೈಂಟ್ಸ್ನ ರಿವ್ಯೂಸ್ ಲೈಕ್ ಅವ್ರು ಹ್ಯಾಪಿಯಾಗಿದ್ದಾರೆ, ಅವ್ರ ವೆಯ್ಟ್ಸು ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಏನು ಗೊತ್ತಾ, ನಂಬರ್ಸಿಂದ ಯಾವತ್ತೂ ಹೋಗಬಾರ್ದು. ನನ್ನ ಕ್ಲೈಂಟ್ಸಿಗೆ ಹೇಳೋದತ್ತೆ, ನಂಬರ್ಸಿಂದ ದಯವಿಟ್ಟು ಹೋಗಬೇಡಿ. ನಿಮ್ಮ ಹೆಲ್ತ್ ಇಶ್ಯೂಸು, ನಿಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ. ಚೇಂಜಸ್ ಆಗ್ತಾಯಿದೆ, ಖಂಡಿತ ಟೈಮ್ ಕೊಡಿ. ಟೈಮ್ ಕೊಟ್ಟಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಈಗ 1 ಮಂತಲ್ಲಿ ನಾನು ಅಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಬೇಕು, ಇಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಬೇಡಿ ಅಂತ ದಯವಿಟ್ಟು ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕಷ್ಟೇ. ಮೇಯ್ನ್ ನಮಗೆ ಮಸಲ್ಸ್ ಲಾಸ್ ಆಗಬಾರ್ದು, ಗುಡ್ ಫ್ಯಾಟ್ ಲಾಸ್ ಆಗಬಾರ್ದು. ನಾವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು. ಮಂತ್ಲಿ 1 kg ಆದರೂ ಗುಡ್, ಅದು ನಮ್ಗೆ ರಿಸಲ್ಟ್ ಬರ್ತಾಯಿದೆ ಅಂತ ಅರ್ಥ. ಇಲ್ಲ ಇಂಚಸ್ ಲಾಸ್ ಆಯಿತು ಅಂದರೂ ನಮ್ಗೆ ರಿಸಲ್ಟ್ ಬರ್ತಾಯಿದೆ ಅಂತ ಅರ್ಥ. ಏನೂ ಇಲ್ಲ, ನಾನು ಹಾಗೆ ಇದೆ, ನನಗೆ ಯಾವುದೇ ಚೇಂಜಸ್ ಇಲ್ಲ ಅಂತಂದರೆ ಡಯಟ್ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ನಾನು ಊಟ ಅಂತೂ ಮಾಡಲಿಲ್ಲ ಮಧ್ಯಾಹ್ನ. ಯಾಕೆ ಅಂತಂದರೆ ಆ ಸ್ಮೂತಿಗೆ ಓಟ್ಸ್ ಆ್ಯಡ್ ಮಾಡಿದೆ. ಸೊ ಹೆವಿ ಫೀಲ್ ಆಯಿತು, ಅದಕ್ಕೆ ತಗೊಳ್ಳಿಲ್ಲ. ಹಾಗೆ ಈವ್ನಿಂಗ್ ಕಾಫಿ ಟೈಮ್ ಆಗಿತ್ತು, ಕಾಫಿ ಮತ್ತು ಪಾಪ್ಕಾರ್ನ್ ತೊಗೊಳ್ತಾ ಇದ್ದೆ. ಹಾಗೆ ನೈಟಿಗೆ ಏನಾದರೂ ಸ್ಪೆಷಲ್ ಮಾಡ್ಕೊಡೋಣ ಹೆಮ್ಮಿಯಾಗಿ ಅಂತ ಹೆಸರುಬೇಳೆ ನೆನೆಸ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಡೌಟು, ನಾನು ಶುಗರ್ ಯೂಸ್ ಮಾಡ್ತೀನಲ್ಲ, ಜಗ್ಗೆನೂ ಯೂಸ್ ಮಾಡ್ತೀನಲ್ಲ, ಇಲ್ಲಾಂದರೆ ಪ್ಲೈನಾಗಿ ಕಾಫಿ ಟೀ ಕುಡಿತೀನ ಅಂತ. ನಾನು ಶುಗರ್ ಯೂಸ್ ಮಾಡಲ್ಲ, ಆದಷ್ಟು ನಾನು ಬೆಲ್ಲ ಯೂಸ್ ಮಾಡ್ತೀನಿ, ಬಟ್ ಲಿಮಿಟಲ್ಲಿ ಯೂಸ್ ಮಾಡ್ತೀನಿ. ಕಾಫಿಗೂ ನಾನು ಆರಾಮಾಗಿ ಯೂಸ್ ಮಾಡ್ತೀನಿ ಬೆಲ್ಲನ ಅಂತಲೇ ಹೇಳ್ತೀನಿ. ನಾನು ಬೆಲ್ಲ ಏನು ಅವಾಯ್ಡ್ ಮಾಡಿಲ್ಲ, ಶುಗರು ಏನು ಅಷ್ಟೊಂದೇನು ಅವಾಯ್ಡ್ ಮಾಡಿಲ್ಲ, ಬೆಲ್ಲ ತೊಗೊಳ್ತೀನಿ ಅಷ್ಟೇ. ನನಗೆ ಲೈಕ್ ನಮ್ಮ ಕಡೆ ಎಲ್ಲ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೋಸ್ಕರ. ಮೀನ್ಸ್ ಅಪ್ಪ ಮನೆಯಲ್ಲಿ ಜಾಸ್ತಿ ಬೆಲ್ಲ ಯೂಸ್ ಮಾಡೋದು. ಇಲ್ಲಿ ಹಾಸನ ಕಡೆ ಸ್ವಲ್ಪ ಬೆಲ್ಲ ಯೂಸ್ ಮಾಡೋದು ಕಡಿಮೆ, ಸಕ್ಕರೆ ಜಾಸ್ತಿ ಯೂಸ್ ಮಾಡ್ತಾರೆ. ಇತ್ತೀಚೆಗೆ ಪೌಡರ್ ಬೆಲ್ಲ ಯೂಸ್ ಮಾಡ್ತಾರೆ, ಆರ್ಗ್ಯಾನಿಕ್ ಅಂತ ಅಷ್ಟೇ. ಸೊ ಅವಳು ಬೋಲ್ ಬಚ್ಚಿಟ್ಕೋತಾಳೆ, ನಾನು ಎತ್ಕೊಂಡ್ಬಿಡ್ತೀನಿ ಅಂತ. ಯಾಕೆಂದರೆ ನನಗೆ ಪಾಪ್ಕಾರ್ನ್ ಇಷ್ಟ. ಅವಳು ಐಸ್ ಕ್ರೀಮ್ ತಿಂದಾದ್ಮೇಲೆ ಪಾಪ್ಕಾರ್ನ್ ತಿಂತೀನಿ ಅಂತದ್ಲು. ಆಮೇಲೆ ಏನು ಮಾಡಿದ್ರು ಅಂದರೆ ಐಸ್ ಕ್ರೀಮು ಪಾಪ್ಕಾರ್ನ್ ಎರಡೂ ಒಳ್ಳೆ ಸಮೋಸನೂ ಸಾಸು ತಿಂತಾರಲ್ಲ ಹಂಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ರೇಗಿಸ್ತಾ ಇದ್ವಿ, ನನಗೆ ಕೊಡಲ್ಲ ಅಂತ. ಅವಳು ನಾನು ರೇಗಿಸ್ತಾ ಇದ್ದಾಳೆ, ಕಾಫಿ ನಿಂಗೆ ಕೊಡಲ್ಲ ಅಂತ ಹೇಳೋದಕ್ಕೆ. ಅವಳು ಹಿಂಗೆ ಐಸ್ ಕ್ರೀಮ್ ಕೊಡಲ್ಲಮ್ಮ ಅಂತ ಹೇಳ್ತಾ ಇದ್ದಾಳೆ. ಸೊ ಹೊರಗಡೆ ಕುತ್ಕೊಂಡು ಮಳೆ ಬರೋಂಗಿತ್ತು, ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೆ. ಯಾರಿಗೆ ಇಷ್ಟ ಅಲ್ಲ ಫಿಲ್ಟರ್ ಕಾಫಿ, ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಸೊ ಊಟ ಟೈಮ್ ಆಯಿತು. ನೆನೆಸಿರೋ ಹೆಸರು ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಓಟ್ಸ್ ಆ್ಯಡ್ ಮಾಡ್ಕೊಳ್ಳಿ. 2 hours ಸಾಕು ಈ ಹೆಸರು ಬೇಳೆ ನೆನೆಯೋದಕ್ಕೆ, ಜಾಸ್ತಿ ಏನು ಬೇಡ. ಯಾವಾಗ ಕಾಫಿ ಕುಡಿತೀರ ಆ ಟೈಮ್ ಮಾಡ್ಕೊಂಡು ನೆನೆ ಹಾಕಿದ್ರು ಸಾಕು. ನಾನು ಅದ್ರ ಜೊತೆಗೆ ಸ್ವಲ್ಪ ಓಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬರಲಿ, ನನಗೆ ಕಾರ್ಬ್ಸ್ ಕ್ವಾಂಟಿಟಿನೂ ಬೇಕಲ್ಲ, ಅದಕ್ಕೋಸ್ಕರ. ಹಾಗೆ 3 ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ, ಸ್ವಲ್ಪನೂ ಖಾರ ಇಲ್ಲ ಇವಾಗಂತೂ. ಅದಕ್ಕೆ 3 ಹಾಕ್ಕೊಂಡೆ ನೋಡೋಣ ಅಂತ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ನೈಸ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ರುಬ್ಕೊಳ್ಳಿ. ಸೊ ನೋಡಿದ್ರಲ್ಲ, ರೆಡಿಯಾಗಿದೆ. ನಾನಂತೂ ಇದು ನಾನು ಒಬ್ಳಿಗೇನೆ ಮಾಡ್ಕೊಳ್ತಾ ಇರೋದು. ನಾನು ಆ್ಯಕ್ಚುಲಿ ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತು ಅಂತಂದರೆ ಹೆವಿಯಾಗಿ ಹೋಗ್ಬಿಡುತ್ತೆ. ನೈಟಿಗೆ 3 ಸ್ಯಾಂಡ್ವಿಚ್ ಆಗ್ಬೋದು ಇಷ್ಟರಲ್ಲೇ ಅಂತಲೇ ಹೇಳ್ತೀನಿ. ಸೊ 1 ಬೌಲಿಗೆ ನೀಟಾಗಿ ಎಲ್ಲನೂ ಹಾಕ್ಕೊಳ್ಳಿ. ಅದ್ರ ಜೊತೆಗೆ
ಬೇಕಾಗಿರುವಂಥದ್ದು ತರಕಾರಿಗಳು, ನಿಮ್ಮ ಫೇವ್ರೆಟ್ ತರಕಾರಿಗಳು ಯಾವುದಿರುತ್ತೆ ಅದು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸಾಕು. ಸೊ ನನಗೆ ಫೈಬರ್ ಕಂಟೆಂಟು ಬಂತು. ಸೊ ಇದಿಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ರಾಮ್ಸಲ್ಲಿ ತೊಗೊಳ್ಳೋದು. ಸೊ ಎಷ್ಟು ಗ್ರಾಮ್ ಅಂತ ನನಗೆ ಬಚ್ಚ ಗೊತ್ತಿರುತ್ತೆ ಅದಷ್ಟು ತೊಗೊಳ್ತಾ ಇದ್ದೀನಿ. ಅತಿ ಆದ್ರೂ ಕೆಲವೊಂದು ಬಾಡಿಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಅಂತ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಟ್ರೈ ಮಾಡೋಣ, ಯಾಕೆ ಹಿಂಗೆ ಮಾಡಬಾರ್ದು, ಸ್ಯಾಂಡ್ವಿಚ್ ಲೈಕ್ ಬ್ರೆಡ್ಡಲ್ಲಿ ತಿಂದು ತಿಂದು ಬೋರ್ ಆಗಿದೆ, ಈ ಥರನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಲಾಸ್ಟ್ ಟೈಮ್ ಬರೀ ಹೆಸ್ರು ಬೇಳೆಯಲ್ಲಿ ಮಾಡಿದ್ದೆ. ಇವಾಗ ಓಟ್ಸ್ ಕೂಡ ಹಾಕ್ಕೊಳ್ಳೋಣ, ಒಂದು ಚೇಂಜ್ ಇರಲಿ ಅಂತ ಟ್ರೈ ಮಾಡಿದೆ. ಬಟ್ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ನಂಗೆ ಸಖತ್ ಭಯ ಆಗ್ತಾಯಿತ್ತು, ಅಯ್ಯೋ ಬಂದಿಲ್ಲ ಅಂದರೆ ಏನು ಮಾಡೋದು, ಪುನಃ ತಕ್ಷಣಕ್ಕೆ ನಾನು ಪ್ರೋಟೀನ್ ಏನು ತೊಗೊಳ್ಳಿ, ಏನು ಮಾಡ್ಕೊಳ್ಳೋದು ಅಂತ. ಬಟ್ ಓಕೆ, ಚೆನ್ನಾಗೇ ಬಂದಿತ್ತು. ಟೇಸ್ಟು ಕೂಡ ಚೆನ್ನಾಗಿತ್ತು. ಲೈಕ್ ಸ್ವಲ್ಪ ಖಾರ ಕಡಿಮೆನೇ ಆಯಿತು ಅಂತ ಹೇಳ್ತೀನಿ, ಅಷ್ಟೊಂದು ಖಾರ ಇರಲಿಲ್ಲ. ನಾನು ಖಾರ ತಿನ್ನೋದೇ ಕಡಿಮೆ ಅದು, ಬಟ್ ಇನ್ನೂ ಖಾರ ಕಡಿಮೆ ಆಗೋಗಿತ್ತು. ಉಪ್ಪು ಕರೆಕ್ಟಾಗಿತ್ತು, ಬಟ್ ಸಾಲ್ಟ್ ಲೈಕ್ ಖಾರ ಅಂತಲೂ ತುಂಬ ಅಂದರೆ ತುಂಬ ಕಡಿಮೆ ಆಗಿತ್ತು. ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ನಮಗೆ ಖಾರ ಇಲ್ಲ ಅಂದರೆ ಪರವಾಗಿಲ್ಲ, ರುಚಿ ಚೆನ್ನಾಗಿರ್ಬೇಕಲ್ವಾ. ಸೊ ಇನ್ನು ಖಾರ ಹಾಕ್ಕೊಂಡಿತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಮಜಾ ಕೊಡ್ತಾಯಿತ್ತು ಅಂತಲೇ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಒನ್ಸ್ ಚೆನ್ನಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕೆಂತಂದರೆ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಒಂದು ರೆಸಿಪಿಯಾಗಿ. ಬಟ್ ನನಗಂತೂ ಸಖತ್ ಇಷ್ಟ ಆಯಿತು. ಯಾಕೆ ಅಂದರೆ ಕಾರ್ಬ್ಸು, ಪ್ರೋಟೀನು, ಫೈಬರ್ ಎಲ್ಲ ಒಂದು ಮೀಲಲ್ಲಿ ಎಷ್ಟು ಬೇಗ ಮಾಡ್ಕೊಬೋದು. ಇಲ್ಲ ಅಂತಂದರೆ ಎಲ್ಲದನ್ನು ಚೆಕ್ ಮಾಡಿ ತೊಗೊಬೇಕಾಗುತ್ತೆ, ಯಾವುದ್ರಲ್ಲಿ ಏನು ಸಿಗುತ್ತೆ ಅಂತ. ಇದ್ರಲ್ಲಿ ಚೆಕ್ಕೇ ಮಾಡೋಂಗಿಲ್ಲ, ಏನು ಎಷ್ಟು ಗ್ರಾಮು ಅಂತಲೂ ಚೆಕ್ ಮಾಡೋಂಗಿಲ್ಲ, ಆರಾಮಾಗಿ ತಿಂದ್ಬಿಡ್ಬೋದು ಎಷ್ಟು ಬಿಫೋರ್ ಮೆಷರ್ ಮಾಡ್ಕೊಳ್ತು ಅಂತಂದರೆ. ಸೊ ಎಮ್ಮಿ ಆಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೆ. ಏನು ಗೊತ್ತಾ, ಏನಾದ್ರು ಟ್ರೈ ಮಾಡಬೇಕಾದ್ರೆ ಯಾರು ತಿನ್ನೋರಿತ್ತು ಅಂತಂದರೆ ಮಾಡಿಬಿಡ್ಬೋದು. ಬಟ್ ನಾವೇ ಟ್ರೈ ಮಾಡಿ ತಿನ್ನೋದು ಅಂತಂದರೆ ಒಂದ್ಸಲ ಒಂದೊಂಥರ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನನಗೆ ಸಖತ್ತಾಗಿ ಇಷ್ಟ ಆಯಿತು. ಅದ್ರ ಜೊತೆಗೆ ನಾನು ಕೆಂಪು ಚಟ್ನಿ ಆ್ಯಡ್ ಮಾಡ್ಕೊಂಡಿದ್ದೆ, ಸೂಪರಾಗೆ ಬಂದಿತ್ತು. ಸೊ ಇದಕ್ಕೆ ಎಕ್ಸ್ಟ್ರಾ ಸಾಂಬಾರು ಮಾಡ್ಕೊಬೇಕು ಅನ್ನೋಂಗಿಲ್ಲ, ಚಟ್ನಿ ಮಾಡ್ಕೊಬೇಕು ಅಂತಲ್ಲ ಏನಿಲ್ಲ, ಆರಾಮಾಗಿ ಒನ್ ಟೈಮ್ ಬ್ಯಾಲೆನ್ಸ್ ಮಾಡ್ಬೋದು. ನಾನಂತೂ ಚೆನ್ನಾಗೇ ತಿಂದೆ ಅಂತಲೇ ಹೇಳ್ತೀನಿ. ಹೊಟ್ಟೆ ಕೂಡ ತುಂಬ ಓವರ್ಲೋಡ್ ಆಗೋಯ್ತು ಇದು ತಿಂದಾದ್ಮೇಲೆ. ಲೈಕ್ ವೆಜೀಸ್ ಲೋಡೆಡ್ ಆಗಿದೆ ಆ್ಯಂಡ್ ಫೈಬರ್ ಇದೆ, ಪ್ರೋಟೀನ್ ಇದೆ, ಎಲ್ಲ ವಾವ್ ಅನ್ನೋ ಥರನೇ ಇತ್ತು. ಸೊ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಇವತ್ತಂತೂ ಡೇ ಅಂತೂ ಹೇಳೋಕ್ಕಾಗಲ್ಲ, ಆ ಥರ ಇತ್ತು. ಕ್ಲೈಂಟ್ಸ್ದು ಪ್ಲಸ್ ತೋಟಕ್ಕೆ ಹಾಳು ಬೇರೆ ಬಂದಿದ್ದರು, ಅದು ಎಲ್ಲ ಸೇರಿ ಮಂಡೇ ವಾರ ಬೇರೆ ನಮಗೆ. ಸಾಕಾಗೋಯ್ತು. ನಾನು ಮಲಗಿ ತಿಂದ ತಕ್ಷಣ ಒಂದು 15 ಮಿನಿಟ್ಸ್ ವಾಕ್ ಮಾಡಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. 9:30ಗೆಲ್ಲ ಮಲ್ಕೊಂಬಿಟ್ಟೆ. ನನ್ನ ಮಗಳು, ಅಮ್ಮ ಇಷ್ಟು ಬೇಗ ಮಲಗಬೇಡ, ನಂಗೆ ನಿದ್ದೆ ಬರ್ತಾಯಿಲ್ಲ ಅಂದ್ಲು. ಆದರೆ ಏನಾದರೂ ಮಾಡ್ಕೊಂಬಕ್ಲೆ, ನಂಗೆ ನಿದ್ದೆ ಬರ್ತಾಯಿದೆ ಅಂತ ಚೆನ್ನಾಗಿ ನಿದ್ದೆ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.